ಅವರಿಬ್ರು ಗಂಡ ಹೆಂಡತಿ, ಓಕೆನಾ. ನಮ್ಮ ವಿಜಯಲಕ್ಷ್ಮಿ ಅತ್ತೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು, ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಜ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ಹೊಡೆದಿರ್ಬೋದು, ಬಟ್ ಇದಾಗಿರಲ್ಲ, ಏನೋ ಒಂದು ಇದಾಗಿರುತ್ತೆ. ರೈತರಿಗೋಸ್ಕರ ಇದ್ ಮಾಡ್ತಾರೆ, ಯಾರ್ಯಾರ ಕೋಟಿಗಳು ದುಡ್ಡು ಇದೆಲ್ಲ ಖರ್ಚು ಮಾಡ್ತಾರೆ ಫಾರಿನ್ಗಳಿಗೆ ಹೋಗಿ. ಎಲ್ರಿಗೂ ಯಾವ ತರ ಇನ್ಸ್ಪಿರೇಷನ್ ಅಂದ್ರೆ ಅವ್ರ ಮಾತುಗಳೇ ಬಿಡಿ, ನಮ್ಗೆ ಅವ್ರು ಏನ್ ಮಾಡಿದಾರೆ ಅಂತ ಎಷ್ಟೊಂದ್ ಜನ ಕೇಳ್ತಾರೆ. ಅವ್ರು ನಮ್ಮ ಮಾತುಗಳು ಹೇಳಿದ್ದಾರೆ, ಅದೇ ನಮಗ್ ಸಾಕು. ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ. ಫ್ಯಾನ್ಸು ಹಂಗೆ ಇದೀವಿ, ಬಾಸು ಹಂಗೆ ಇರ್ತಾರೆ ಅನ್ನೋದು ನಮ್ಗೆ. ಫ್ಯಾನ್ಸು ಹಂಗೆ ಇದೀವಿ, ಬಾಸು ಹಂಗೆ ಇರ್ತಾರೆ ಅನ್ನೋದು ನಮ್ಗೆ. ಮನ್ಸು, ಆ ಮನ್ಸು ಇಷ್ಟ ಸರ್ ನಮಗೆ. ಅದ್ ನಮ್ ಡಿ ಬಾಸ್ ಇಷ್ಟ, ಆ ಡಿ ಬಾಸ್ ಇಷ್ಟ ಅಷ್ಟೇ. ಜೈ ಡಿ ಬಾಸ್. ಯಾವುದೇ ಕೇಡು ತಾಗದು ನಿನಗೆ, ಕಾಯುವುದು ಅಭಿಮಾನ ಅಷ್ಟೇ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕವ್ರಿ, ಅವ್ರ ಆಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ ಅಷ್ಟೇ. ನಮ್ಮ ಬಾಸ್ ಏನಾದ್ರು ಈ ತರ ಮಾಡಿದ್ರು ಒಂದು ವಿಡಿಯೋ ಕೊಡ್ಲಿ, ನಾವು ಬಂದಿವಿ. ಸುಮ್ನೆ ಯಾರೇ ಮಾಡಿದ್ರು ಅದು ತಪ್ಪು. ಇನ್ನೂ ಅದು ಇದಾಗಿಲ್ಲಲ್ವ, ಇನ್ನೂ ಅರೆಸ್ಟ್ ಆಗಿದಾರಲ್ಲ. ಅರೆಸ್ಟ್ ಯಾಕೆ ಮಾಡಿದ್ರು ಅಂತ ಏನಕ್ಕೆ ಮಾಡವ್ರೆ? ನೀವ್ ಹೇಳ್ಬೇಕು, ನೀವು ತಾನೇ ಹೇಳ್ತಿರೋದು ಅರೆಸ್ಟ್ ಮಾಡಿದ್ದಾರೆ ಅಂತ. ಅವ್ರ ಮೇಲೆ ಆರೋಪ ಸಾಬೀತಾರ ಅರೆಸ್ಟ್ ಮಾಡ್ಬೇಕು. ಎವಿಡೆನ್ಸ್ ಇದೆ ತೋರಿಸಿ. ಅಯ್ಯೋ ತಗಡೆ